ಜೀವನ್ಮುಕ್ತಿಕರ ಸ್ಥಿತಃ ತಮ್ಮ ಒಂದೇ ಜಗದಾಧಾರ ವಿಶ್ವಾರಾಧ್ಯಂ ಜಗದ್ಗುರು. ಪ್ರಾತಸ್ಮರಣೆ ಗುರುವಿನನ್ನು ಸ್ಮರಿಸಿಕೊಂಡು ವಿಶ್ವಾರಾಧ್ಯ ಬಗಳಾಂಬಿಕಾ ತಾಯಿಯನ್ನು ಸ್ಮರಿಸಿ ರಾಜೋಳು ಗ್ರಾಮದ ಪುಣ್ಯ ಪುರುಷರಾದಂಥ ಮರ್ಯಾದ ಉತ್ತಮ ರಾಮದೇವರ ತೊಟ್ಟಿಲ ಸಮಾರಂಭದ ಶುಭ ಪ್ರಸಂಗದಲ್ಲಿ ಉಪಸ್ಥಿತರಿದ್ದು ನಿಮ್ಮೆಲ್ಲರೊಂದಿಗೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೈಗೂಡಿಸಿಕೊಂಡು ಕರೆದುಕೊಂಡು ಹೋಗುತ್ತಿರತಕ್ಕಂಥ ಈ ಊರಿನ ವೇದಮೂರ್ತಿಗಳಾದ ಬಂದಯ್ಯ ಸ್ವಾಮಿಗಳವರಿಗೂ, ಸಿದ್ದರಾಮರೆಡ್ಡಿ ಪೊಲೀಸ್ ಪಾಟೀಲ್ ಅವರಿಗೂ, ಶರಣು ಸಾವ್ಕಾರ್ ಅವರಿಗೂ, ಕುಲಕರ್ಣಿಯವರಿಗೂ, ಅರ್ಜುನಪ್ಪ ದಿಮಾಕರ್ ಅವರಿಗೂ ಮತ್ತು ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ತಮ್ಮದೇ ಆದಂಥ ಒಂದು ಕಲಾ ಶೈಲಿಯಲ್ಲಿ ಪ್ರಾರ್ಥನೆಯ ಗೀತೆಯನ್ನು ಆಡಿದಂಥ ನಮ್ಮ ಸರ್ ಅವರಿಗೂ, ಸಂಗೀತಗಾರರಿಗೂ, ಅವರಿವರೆನ್ನದೇ ಸುತ್ತಮುತ್ತಲಿನ ಗ್ರಾಮದಿಂದ ಬಂದಂಥ ಇವತ್ತು ಡೋಣಗಾಂವ್, ಬಂಕಲಗಿ, ಭೀಮನಹಳ್ಳಿ, ಹೊಸೂರು ಎಲ್ಲ ಗ್ರಾಮಗಳಿಂದ ಬಂದಂಥ ಶರಣಿಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರುವ ನಿಮ್ಮೆಲ್ಲರ ಆರಾಧ್ಯ ದೇವನಿಗೆ ಶರಣಾರ್ಥಿಗಳು. ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ್ ಬುದ್ಧರಾಗೋರನಿಗೆ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗೋರನಿಗೆ, ಉಪನಯನವು ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವರಿನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರಿನಯ್ಯ, ಅಧಿಕಾರವು ನಿರಾಕರಿಸಿದವರೆಲ್ಲ ಅಥಣಿಯ ಸಿಯೋಗಿಗಳಾಗುವರೇನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವರೇ, ಸ್ವತಂತ್ರ ದೇವರ ಸಿದ್ದೇಶ್ವರ ನಿನ್ನ ಹೆಸರೇಳುವರೆಲ್ಲ ನೀನಾಗುವರೇನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳನ್ನದೇ ಮಾನವ ಸಮಾಜವನ್ನ ಏಕಮುಖವಾಗಿ ಕರೆದುಕೊಂಡು ಹೋದಂಥ ತತ್ವಜ್ಞಾನಿಗಳು. ದೇಹ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂಥ ಉದಾತ್ತ ತತ್ವಕ್ಕೆ ಬಂದು ನಿಂತಂಥವ್ರು ನಾವೆಲ್ಲರೂ. ಇವತ್ತು ರಾಮ ಎಲ್ಲಿದ್ದಾನೇನೋ ಗೊತ್ತಿಲ್ಲ. ಅಂದ್ರೆ ಅಯೋಧ್ಯೆ ಸುಮಾರು ಒಂದು 2,000 ಕಿಲೋಮೀಟರ್ ಅಂತರದಲ್ಲಿ ಅಯೋಧ್ಯೆಯನ್ನ ನಾವು ಗುರುತಿಸುವಂಥವ್ರು ಆಗ್ತೀವಿ. ಆದ್ರೂ ಅವನ ಹೆಸರು ಎಲ್ಲೆಲ್ಲಿ ಕೂಡ ಪ್ರಸ್ತುತವಾಗಿ ಬಳಕೆ ಮಾಡಿಕೊಳ್ಳುವಂಥವ್ರು ಆಗ್ತೀವಿ. ಅದು ಇತ್ತಿತ್ತಲಾಗಿ ಕೇವಲ ಒಂದು ಧಾರ್ಮಿಕತೆ ಅನ್ರಿ, ಸಂಸ್ಕೃತಿಯ ಪ್ರತೀಕ ಅನ್ರಿ ನಾವೆಲ್ಲರೂ ಕೂಡ ಬಳಸಿಕೊಳ್ಳುವಂಥವ್ರು ಆಗ್ತೀವಿ. ಆದರೆ ಎಲ್ಲೇ ಒಬ್ಬ ರಾಜ ಚಲೋ ನಡ್ಸ್ಕೊಂಡು ಹೋಗ್ತಿದ್ದಂತಂದ್ರೆ ರಾಮರಾಜ್ಯ ಅಂತ ಕರೆಯುವಂಥವ್ರು ಆಗ್ತಾರೆ. ರಾಮರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಸುಸೂತ್ರವಾಗಿ ಸಿಗಬೇಕು, ಎಲ್ಲರೂ ಕೂಡ ಸಹಜವಾಗಿ ಸರಳವಾಗಿ ಬದುಕಬೇಕು. ಅಂಥ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ಚಿತ್ತಾಪುರ ತಾಲೂಕ ವಿಶ್ವಾರಾಧ್ಯರ ಕ್ಷೇತ್ರಕ್ಕೇನು ಹೊಸದಾದಂಥದ್ದಲ್ಲ. ನಾವು ಸುತ್ತ ಎಲ್ಲ ಊರಿಗೆ ಬಂದಿದ್ದೆವು. ನಿನ್ನೆ ನಮ್ಮ ಸಮೀಪದ ಕರ್ದಳಿ ಗ್ರಾಮದ ವಿಶ್ವಾರಾಧ್ಯ ಗೌಡ್ರು, ಅಪ್ಪ ನಾಳೆಗೆ ಎಷ್ಟೊತ್ತಿಗೆ ಬರ್ಬೇಕಪ್ಪ ರಾಜೊಳಗೆ ಅಂತ ತಿಳ್ಕೊಂಡು ಕೇಳಿದ್ರು. ಬರ್ತೀವಪ್ಪ, ಭೀಮಳ್ಳಿ ಮುಗಿಸ್ಕೊಂಡು ರಾಜೊಳಗೆ ಬರ್ತೀವಿ ಅಂದ್ ಯಾವ್ರಂದ್ರು. ಭೀಮಳ್ಳಿಯಾಗ ನಿಮ್ಮ ಮಂದಿ ಭಾಳ ಇರ್ತದಪ್ಪ, ಲೇಟ್ ಆಗ್ತದೆ ನಮಗೆ, ಎಲ್ಲ ಕಡೆ ನಮ್ಮ ಮಂದಿನೇ ಅಥವಾ ಮತ್ತೆ ಅವ್ರು ಬಿಟ್ಟಾಗ ಬರ್ತೀವಿ ಅಂತ ಹೇಳಿದೆ. ನಾನು ಎಲ್ಲ ಊರುಗಳಿಗೆ ಹೋಗಿದ್ದೆ. ನಾನು ಭೀಮಳ್ಳಿ, ಹೊಸೂರು ನಮ್ಮ ಬಸಪ್ಪ, ಯಂಕಪ್ಪ ಅವೆಲ್ಲ ಮಠದ ಬಹಳ ಸದ್ಭಕ್ತರು ಅವರೆಲ್ಲ. ಮತ್ತು ಸಾತ್ನೂರು,
ಇಲ್ಲಿ ಕರದಳ್ಳಿ, ಬಂಕಲಿಗಿ, ಭೀಮಳ್ಳಂಕರ ಸರಿ ಎಲ್ಲ ಊರುಗಳು ಹೋಗಿದ್ದೆ. ನಡುವ ರಾಜವಾಡ ಉಳಿದಿತ್ತು. ಆದ್ರೆ ನೀವು ಬಹಳ ಹುಷಾರಿ. ಹೆಂಗಂದ್ರೆ ಈಗ ಯಾರು ಎದಕ್ಕೆ ಬಂದ್ರು ಕೂಡ ಅದಕ್ಕೆ ಒಂದೊಂದು ವಿಚಾರಗಳನ್ನು ಕೊಡುವಂಥವ್ರಾಗ್ತೀವಿ. ಆದ್ರೆ ಪಾಪ ಬಂದು ಹೋಗ್ಯಾರಪ್ಪ, ನಮ್ಮೂರು ತೊಟ್ಟಲಿಟ್ಟು ತೂಗಂಗೆ ಆಗ್ಯದ ಅಂತ ತಿಳ್ಕೊಂಡು ಅಂತಿರ್ತಾರಲ್ಲ, ತೊಟ್ಟಲಿಗೆ ಕರೆದು ನಮ್ಮ ಕೈಲೇನೆ ತೊಟ್ಟಲು ತೂಗಿಸಿದ್ರಲ್ಲ, ಇದು ಬಹಳ ಒಳ್ಳೆ ಶುಭ ಪ್ರಸಂಗ. ಅಂಥದ್ದು ಇಲ್ಲಿ ಬಂದ ನಂತರ ನಾ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಸುಮಾರು 40 ವರ್ಷದ ನನ್ನ ಧಾರ್ಮಿಕ ನಡೆಯಲ್ಲಿ ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡೀವಿ, ಹೋಗಿ ಉದ್ಘಾಟನೆ ಮಾಡೀವಿ. ಆದ್ರೆ ಕೈಯಾಗ ಕುಂಕುಮ ಹಾಕೊಂಡು ಕುಂಕುಮ ಚಂದನ ಲೇಪಿತ ಲಿಂಗಂ ಪಂಕಜ ಹಾರ ಸುಶೋಭಿತ ಲಿಂಗಂ ಸಂಚಿತ ಪಾಪ ವಿನಾಶಕ ಲಿಂಗಂ ತತ್ಪ್ರಣಮಾಮಿ ಪರಾಶಿವಲಿಂಗಂ. ಅಂದ್ರೆ ಪರಮಾತ್ಮ ನಿನ್ನನ್ನು ಒಲಿಸ್ಕೋಬೇಕಾದ್ರೆ ಏನ್ ಬೇಕಾಗ್ತದ? ಕುಂಕುಮ ಬೇಕು, ಚಂದನ ಬೇಕು, ಸೌಗಂಧವಾದಂಥ ಪೂಜೋಪಚಾರಗಳು ನಿನಗೆ ಬೇಕು. ಅವಾಗ ನಿನಗೆ ಅವು ಭಕ್ತಿಯಿಂದ ಅರ್ಪಣೆ ಮಾಡಿದ್ರೆ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಅಂದ್ರೆ ಎಲ್ಲಾ ಶಿವಲಿಂಗಗಳು ಎಲ್ಲಿರ್ತಾವಂತಂದ್ರೆ ನಾವು ಹಚ್ಚುವಂಥ ಕುಂಕುಮದಲ್ಲಿರ್ತಾವಂತ ತಿಳ್ಕೊಂಡು ಆ ಕುಂಕುಮದ ನುಡಿಯನ್ನ ಅಲ್ಲೆಲ್ಲಿ ನಾವು ಕೇಳುವಂಥವ್ರು ಆಗ್ತೀವಿ. ಆದ್ರೆ ಇಲ್ಲಿ ಬಂದ ನಂತರ ಮೊದಲು ನೋಡಿದೆ ಬರೀ ಬಿಳಿ ಕಾಗದ ಕಾಣಿಸ್ತು. ಅಬ್ಬೆ ತುಮಕೂರು ಕ್ಷೇತ್ರ ಜಾತ್ರೆಗೂ ಕೂಡ ಒಬ್ರು ಯಾರೋ ಮಾಡಿದ್ರು. ಯಾವುದೋ ಊರು ಸಿಂದಗಿ ತಾಲೂಕ ಎಂಥದ ಊರವರೊಬ್ರು ಮಾಡಿದ್ರು, ನೆನಪಿಲ್ಲ ನನಗ. ಇವತ್ತು ತಂದು ನನಗಿಟ್ಟ ನಂತರ ಕೈಯಾಗ ಕುಂಕುಮ ಹಾಕಿದ್ರು. ಕುಂಕುಮ ಚಿಕ್ಕು ಅಂತ ಹೋದಂಗೆ ಏನಾಯ್ತಂದ್ರ ಅಬ್ಬೆ ತುಮಕೂರಿನ ಸಮಸ್ತ ದೈವವೇ ಅಲ್ಲಿ ಕಂಡಂಗಾಯ್ತು ನನಗೆ. ಕುಂಕುಮ ಚಂದನ ಲೇಪಿತ ಲಿಂಗಂ ಅಂತ ತಿಳ್ಕೊಂಡು ಕುಂಕುಮ ಹಚ್ಚಿದಾಗ ಎಲ್ಲಾ ಲಿಂಗ ಮೂರ್ತಿಗಳು ಇವತ್ತು ರಾಮೇಶ್ವರ ಲಿಂಗನ್ರಿ, ಕೇದಾರ್ ಲಿಂಗನ್ರಿ, ಕಾಶಿ ಲಿಂಗನ್ರಿ, ಸೌರಾಷ್ಟ್ರ ಲಿಂಗನ್ರಿ, ಎಲ್ಲಾ ಲಿಂಗಗಳು ನಿಮಗೆ ದರ್ಶನ ಆದಂಗೆ ಆಯ್ತಪ್ಪ ಅಂತ ತಿಳ್ಕೊಂಡು ಆ ಒಂದು ನುಡಿಯಲ್ಲಿ ಹ್ಯಾಂಗ ನಾವು ಅನ್ನುವಂಥವ್ರು ಕೇಳುವಂಥವ್ರು ಆಗ್ತೀವಿ. ಹಾಂಗ ಒಂದು 2 ಬಕ್ಷಿ ಕುಂಕುಮದಾಗೆ ಅಬ್ಬೆ ತುಮಕೂರು ಕ್ಷೇತ್ರನೇ ನಿಮ್ಮಲ್ಲಿ ಕಂಡಂತದ್ದಾಯ್ತು. ಇವತ್ತು ಸುಮಾರು ದೇಶದಾದ್ಯಂತ ರಾಮನವಮಿಯನ್ನು ಬಹಳ ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಅಲ್ಲಲ್ಲಿ ಆಚರಣೆ ಮಾಡುವಂಥವ್ರು ಆಗ್ತಾರೆ. ರಾಮ ಸಂಚಾರ ಮಾಡ್ಕೊಂತ ಬಂದು ಒಂದು ಕಡೆ ರಾಮೇಶ್ವರ ಲಿಂಗ ಸ್ಥಾಪನೆ ಮಾಡಿದ. ಅದು ರಾಮೇಶ್ವರ ಲಿಂಗ ಅಂತ ತಿಳ್ಕೊಂಡು ನಾವು ಕೇಳುವಂಥವ್ರು ಆಗ್ತೀವಿ. ಇವತ್ತು ಅಲ್ಲಲ್ಲಿ ತಿರುಗಾಡ್ಕೊಂತ ಬಂದು ಇಲ್ಲಿ ನಿಮ್ಮ ಸಮೀಪದ ರಾಮತೀರ್ಥದಲ್ಲಿ ರಾಮತೀರ್ಥ ಲಿಂಗ ಅಂತ ತಿಳ್ಕೊಂಡು ರಾಮನಿಂದ ಉದ್ಭವ ಆಯ್ತು ಅಂತ ತಿಳ್ಕೊಂಡು ಇತಿಹಾಸದಿಂದ ನಾವು ಕೇಳುವಂಥವ್ರು ಆಗ್ತೀವಿ. ಆದ್ರೆ ಇಲ್ಲಿನೂ ಕೂಡ ರಾಮನ ಒಂದು ಭಕ್ತಿ ಶ್ರದ್ಧೆ ದ್ಯೋತಕವಾಗಿ ಅವನ ಮೇಲಿಟ್ಟಂತ ಅಭಿಮಾನದ ಪೂಜಕವಾಗಿ ನೀವು ಇವತ್ತಿನ ದಿವಸ ತೊಟ್ಟಲು ಹಾಕಿ ಸಣ್ಣವರಾದ್ರೂ ಕೂಡ ದೊಡ್ಡ ಕೆಲಸ ಮಾಡಿದ್ರು. ತೊಟ್ಟಲು ಹಾಕುವಂಥದ್ದೇನು ಸಣ್ಣ ಕೆಲಸ ಅಲ್ಲ. ತೊಟ್ಟಲಕ್ಕಿಟ್ಟು ಯಪ್ಪ ನೀವೇ ಬರ್ಬೇಕ್ರ ಅಂತ ತಿಳ್ಕೊಂಡು ನಮಗಂದಾಗ ಹೋದ ವರ್ಷ ನಾವು ಮಾತು ಕೊಟ್ಟಿದ್ದೇವೆ ಬರ್ತೀವಪ್ಪ ಅಂಥೇಳಿ. ನೀವು 8 ಗಂಟೆ ಒಂದು ಸಲಿಂದ ಭೀಮನಹಳ್ಳಿಗೂ ಕೂಡ ಸಾಯಂಕಾಲ ಕೊಟ್ಟಂಗಾಯ್ತು ಟೈಮು. ಯಾಕಂದ್ರೆ ಮಧ್ಯಾಹ್ನ ಅಲ್ಲಿ ಬಂದು ಹೋದ ನಂತರ ಮತ್ತೆ ಹೋಗೋದು ಬರೋದು ಆಗ್ತದ ಬೇಡಪ್ಪ ಅಂತ ಹೇಳಿ ನೀವು 8 ಗಂಟೆ ಬರ್ಬೇಕ್ರಪ್ಪ ಅಂತಂದ್ರೆ ಆಯ್ತರಪ್ಪ ಬರ್ತೀವಿ ಅಂತ ತಿಳ್ಕೊಂಡು ಅಂದಾಗ ಸ್ವಲ್ಪ ಹೆಚ್ಚ ಕಡಿಮೆ ಬಂದಂಥದ್ದಾಯ್ತು. ನೀವು ಮಾಡುವಂಥ ಭಕ್ತಿ ನಾವು ದೊಡ್ಡವರು ಸಣ್ಣವರು ಅಂಥ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಅನ್ನುವಂಥದ್ದಲ್ಲ. ಭಗವಂತ ಏನು ನೋಡ್ತಾನಂತ ಕೇಳಿದಾಗ ಬಾಹ್ಯ ಡಾಂಬರಿಕವಾದಂಥ ಏನ್ ಕಾಣಿಸ್ತಪ್ಪ, ಬಹಳ ದೊಡ್ಡದೊಂದು ಬೆಳ್ಳಿ ತೊಟ್ಲ ತಂದೀವಿ, ಅಷ್ಟು ಬಾರಿಸ್ಕೊಂತ ಇಷ್ಟು ಬಾರಿಸ್ಕೊಂತ ಡಬ್ಬ ಅಂತ ಅನ್ಕೊಂತ ಬಂದು ತೊಟ್ಟೆಲ್ಲ ಸಮಾರಂಭ ಮಾಡಿವಿ ಅಂತ ತಿಳ್ಕೊಂಡಂದ್ರೆ ಭಗವಂತನಿಗೆ ಅದು ಸಮರ್ಪಿತ ಆದಂಥದ್ದಲ್ಲ. ದೇವರು ಎಲ್ಲಿರ್ತಾನಂತ ಕೇಳಿದ ಇವತ್ತು ಜಗನ್ನಾಥ ಪುರಿ ಅಂತ ತಿಳ್ಕೊಂಡು ನೀವೆಲ್ಲ ಕೇಳಿರ್ಬೋದು. ಜಗನ್ನಾಥ ಪುರಿ ಅಂತ ತಿಳ್ಕೊಂಡು ಒಡಿಸ್ಸಾದಲ್ಲಿ ಬರುವಂಥದ್ದು ಆಗ್ತದ. ಜಗನ್ನಾಥ ಮಂದಿರ ಅಂತಂದ್ರೆ ಬಹಳ ಜಗತ್ ಪ್ರಸಿದ್ಧವಾದಂಥ ಮಂದಿರ. ಅಂಥ ಜಗನ್ನಾಥ ಪುರಿ ಮಂದಿರದ ಜಗನ್ನಾಥಗ ದಿನಾಲು 63 ನಮೂನಿ ಅಡಿಗೆ ಮಾಡಿ ನೈವೇದ್ಯ ಹಿಡಿತಾರ.
63 ನಮೂನಿ ನೈವೇದ್ಯ ಮಾಡಿ ಹಿಡಿತಾರ. ಅಂದ್ರೆ ಅಡಿಗೆ ಮಾಡಷ್ಟು ಮಾಡ್ತಾರ, ಮಾಡಿಟ್ಟ ನಂತರ ಬಂದಂಥವ್ರಿಗೆಲ್ಲ ಅದೇ ನೈವೇದ್ಯನೇ ನೀಡುವಂಥವ್ರು ಆಗ್ತಾರ. ದಿನ ಒಂದು ದೊಡ್ಡ ದೊಡ್ಡ ಗಡಿಗೆ 63 ಅಡಿಗೆ ನಮೂನಿ ಅಡಿಗೆ ಮಾಡಿದಾಗ ಎಷ್ಟು ಮಂದಿ ಉಳಕ್ಕೆಲ್ಲ. ಅಲ್ಲಿ ಕಸ ಹೊಡಿಯಂತ ಮತ್ತು ಸೇವಾ ಮಾಡ್ಕೊಂಡು ಹೋಗಂತ ಒಬ್ಬ ಕರ್ಮಬಾಯಿ ಅಂತ ಹೆಣ್ಮಗಳು ಆಕೆ ವಿಚಾರ ಬಂತಂತ, ಹಗಲತ್ತೆಲ್ಲ ನಮೂನಿ ಅಡಿಗೆ ಮಾಡಿ 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 ಪರಮಾತ್ಮಗೆ ಅಂದ್ರೆ ಜಗನ್ನಾಥಗೆ ನೈವೇದ್ಯ ಹಿಡಿತಾರ. ರಾತ್ರಿಗೆ ಯಾರು ಉಣಿಸ್ತಾರ ಪಾಪ. ನಾನು ಉಣಿಸಿದ್ರಾಯ್ತು ಅಂತ ತಿಳ್ಕೊಂಡು ದಿನ ತನ್ನಲ್ಲಿದ್ದಂತ ಕಿಚಡಿ ಮಾಡಬೇಕು, ಜಗನ್ನಾಥ 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 ಅನ್ಕೋತ ಕುಂದಿರ್ಬೇಕು. ಬಂದ ನಂತರ ಜಗನ್ನಾಥಂದ ಪಾಪ ಹಗಲತ್ತು ಎಲ್ಲರೂ ಉಣಿಸ್ತಾರ. ಈ ಮುದುಕಿ ಈ ಹೆಣ್ಮಗಳು ಎಲ್ಲೋ ಇದ್ದಂತ ಹೆಣ್ಮಗಳು, ಕಸ ಹೊಡಿಯಂತ ಹೆಣ್ಮಗಳು, ಆ ಮಂದಿ ಅನ್ನುವಂಥದ್ದಲ್ಲ, ಭಕ್ತಿಯಿಂದ ನಾನು ಎದೆ ಹಿಡಿತಾಳಂದ್ರ ರಾತ್ರಿಗೆ ಅಡಿಗೆ ಮಾಡ್ತಾಳಂದ್ರ ಹೋಗಿ ಅವ್ರ ಮನೆಗೆ ಉಂಡ್ರಾಯ್ತು ಅಂತ ತಿಳ್ಕೊಂಡು ದಿನ ಎಲ್ಲ ಬಂದು ಕಿಚಡಿ ಉಣ್ತಿದ್ನಂತ. ಕಿಚಡಿ ಒಂದು ದಿವಸ ಅಲ್ಲಿರುವಂತ ಆಚಾರ್ಯ ಕೇಳಿದ್ರು, ಯಾಕ ಕರ್ಮಬಾಯಿ ನೀ ಲೇಟ್ ಮಾಡಿ ಬರ್ತಿಲ್ಲ? ಏನೂ ಇಲ್ಲ ಸ್ವಾಮಿ, ಜಗನ್ನಾಥಗೆ ನೈವೇದ್ಯ ಮಾಡ್ತಾನೆ ರಾತ್ರಿಗೆ, ಅದಕ್ಕೆ ನಾನು ಹಿಂಗೆ ಇದು ಮಾಡ್ತೀನಿ. ಅಲ್ಲವಾ, ನೀ ಇಂಥ ಹೆಣ್ಮಗಳು, ಇಂಥ ಕುಲದಕ್ಕೆ, ಅದ್ರಾಗ ಸ್ನಾನ ಇಲ್ಲ, ಪೂಜೆ ಇಲ್ಲ, ಜಪ ಇಲ್ಲ, ತಪ ಇಲ್ಲ, ಹೊಸ ಬಟ್ಟೆ ಉಡಂಗಿಲ್ಲ, ಅಂಥದ್ರಾಗ ನೀ ನೈವೇದ್ಯ ಮಾಡಿದ್ರ ಜಗನ್ನಾಥ ಉಣ್ತಾನೇನು? ಅರೆ ಅಲ್ರಿ, ಹೊಸ ಬಟ್ಟೆ ಉಡೋಷ್ಟು ಶಕ್ತಿ ಇಲ್ಲ, ಆದ್ರೆ ಮಡಿಯಿಂದ ಅಡಿಗೆ ಮಾಡೋಷ್ಟು ಶಕ್ತಿ ನನ್ನ ಬಲ್ಲಿ ಅದ. ಆಯ್ತ್ರಿ, ಇವತ್ತಿನಿಂದ ನಾ ಮಡಿ ಅಡಿಗೆ ಮಾಡ್ತೇನೆ ಅಂತ ತಿಳ್ಕೊಂಡು ಅವ ಅಂದ, ಇದು ತಲೆ ಕೆಟ್ಟಂಗೆ ಕಾಣಿಸ್ತದ ಅಂತ ತಿಳ್ಕೊಂಡು ಪೂಜಾರಿ ಅನ್ಕೊಂತ ಸುಮ್ಮನಾದ. ಹೋಗಿ ಇನ್ನೇನು ಜಗನ್ನಾಥ ಬರ್ತಾನಂತ ತಿಳ್ಕೊಂಡು ಮಡಿಯಿಂದ ಜಳಕ ಮಾಡಿದಳು, ಮನಿ ತೊಳೆದಳು, ಅಡಿಗೆ ಮಾಡಿ ಜಗನ್ನಾಥ ಬಂದು ನಿಂತ 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 ಅಕ್ಕಿ ಮತ್ತು ಮನಿ ತೊಳೆದು ತಾನು ಜಳಕ ಮಾಡಿ ಅಡಿಗೆ ಮಾಡಿ ನೀಡೋದ್ರೊಳಗಾಗಿ ಪೂಜಾರಿ ಗಂಟೆ ಹೊಡಿ ಶಬ್ದ ಕೇಳ್ತಂದ್ರೆ ಬೆಳಗಿನ ಪೂಜೆ ಚಾಲು ಆಗ್ತದೆ 4 ಗಂಟೆಗೆ. ಜಗನ್ನಾಥ ಗಡಬಡ್ ಮಾಡಿ ಹೋಗ್ಬೇಕು ಅನ್ನೋದ್ರೊಳಗೆ ಹೆಣ್ಮಗಳಂದ್ರೆ ನಿಂದ್ರಪ್ಪ, ಮತ್ತು ನನ್ನ ಅಡಿಗೆ ಬಿಟ್ಟು ಹೊಂಟೇನಂದ್ರೆ ಜಲ್ದಿ ಉಣಸಂದ ಒಂದು 2 ತುತ್ತು ಉಣಸದ್ರ ಗಂಟೆ ಹೊಡ್ಲಕತ್ತ. ಆ ಜಗನ್ನಾಥ ಹುಡ್ಕೊಂತ ಹೋಗಿ ಅಟೆನ್ಷನ್ ನಿಂತ್ಬಿಟ್ಟು ನಂತ, ಯಾಕ ಪೂಜಾರಿಗಳು ಬರ್ತಾರಲ್ಲ ಪೂಜೆ ಮಾಡ್ಲಕ್ಕ, ನಿಂತ ನಂತರ ನೋಡಿದ ಪೂಜಾರಿ, ಹೀಗೆ ನೋಡಿದ, ಅವನ ಜಗನ್ನಾಥನ ತುಟಿಗೆ ಅನ್ನ ಹತ್ತಿತ್ತು. ಕೇಳಿದ, ಯಾಕಪ್ಪ ನಿನಗೆ ನಾವು ಮಾಡುವಂಥ ಭಕ್ತಿ ಸಮರ್ಪಕವಾದಂಥ ರೀತಿ ನಿನಗೆ ಹಿಡ್ಸ್ಯಾದ ಇಲ್ಲೋ? ಏನು ಅನ್ನ ಮುಸ್ರಿ ಹಚ್ಕೊಂಡು ಬಂದಿದ್ದಲ್ಲ ಅಂತ ತಿಳ್ಕೊಂಡಂದ್ರೆ, ಇಲ್ಲ, ದಿನ ಕರ್ಮಬಾಯಿ ಕರಿತಿದ್ದು, ಅಲ್ಲಿ ಹೋಗಿ ಉಂಡು ಆರಾಮಾಗಿ ನಿವಾಂತಾಗಿದ್ದು ಮಾರು ತಕೊಂಡು ಬಾಯಿ ತೊಳೆದು ಕಳಿಸ್ತಿದ್ದು, ಊಟ ಮಾಡಿ ಬಂದು ನಿವಾಂತ ನಿಂದಿರ್ತಿದ್ದೆ. ಯಾರೋ ಒಬ್ಬ ಪುಣ್ಯಾತ್ಮ ಜಳಕ ಮಾಡಿ ಮಡಿಲಿ ಅಡಿಗೆ ಮಾಡಂತನಂತ, ಅದಕ್ಕೆ ಅಕ್ಕಿನೂ ಗಡಬಡ್ಕ್ ಬಿದ್ರು, ನಾನು ಗಡಬಡ್ನಿಂದ ಉಂಡು ಬಂದು ಅನ್ನ ಒರೆಸೋಲಾದ ಹಂಗೆ ನಿಂತೀನಿ ಅಂತ ಹೇಳಿದ್ನಂತ ಪೂರಿ ಜಗನ್ನಾಥ. ಇವತ್ತಿಗೂ ಕೂಡ ಆ ಮಂದಿರದಲ್ಲಿ ಏನು ನಡೀತದೆ ಅಂತಂದ್ರೆ, ಅಡಿಗೆ ಯಾವುದೇ ಮಾಡಲಿ ಆ ಕರ್ಬಾಂಬಾಯಿ ಮನೆತನದವರಿಂದ ಮೊದಲು ಕಿಚಡಿ ತಂದಾಗ ಕಿಚಡಿ ಮೊದಲು ನೈವೇದ್ಯ ಹಿಡಿದು ಹಿಂದಡಿ ಬೇಕಾದ ಹುಗ್ಗಿ, ಪಾಯಸ, ಕಡುಬು, ಜಿಲೇಬಿ ಯಾವುದು ಇದೆಲ್ಲ ಹಿಂದಡಿ ನೈವೇದ್ಯ ಹಿಡಿತಾರಂತ. ಅಂದ್ರೆ ಇಲ್ಲಿ ಕಾರಣ ಏನಂತ ಕೇಳಿದಾಗ, ಭಕ್ತಿ ಎಲ್ಲದಕ್ಕಿಂತ ಕಾರಣ ಬಹಳ ಭಕ್ತಿ. ಇವತ್ತು ಅಯೋಧ್ಯದಲ್ಲಿರತಕ್ಕಂಥ ರಾಮನನ್ನು ಕೂಡ ಯಾಕಿಷ್ಟು ಜಗತ್ ಪ್ರಸಿದ್ಧ ಆದ? ರಾಮ ಪಟ್ಟಾಭಿಷೇಕ ಪ್ರಾರಂಭ ಆಯಿತು, ಪಟ್ಟಾಭಿಷೇಕ ಆಗಲಿಲ್ಲ. ಪಟ್ಟಾಭಿಷೇಕ ಪ್ರಾರಂಭ ಆಗುವಂತ ಸಂದರ್ಭದಲ್ಲಿ ಇವತ್ತು ಪಟ್ಟಾಭಿಷೇಕ ಅಂತ ತಿಳ್ಕೊಂಡಂದ್ರೆ ವಾರಗಟ್ಟಲೆ ವ್ಯವಸ್ಥೆ ನಡೀತಿರ್ತದೆ. ಮೊನ್ನೆ ಅಬ್ಬಿ ತುಮಕೂರು ನೀವು ಸಣ್ಣ ಮುತ್ತರಿಗೆ ಒಮ್ಮೆದವನಿಗೆ ಪಟ್ಟಾಭಿಷೇಕ ಮಾಡಿಬಿಟ್ಟು ಎಲ್ಲರೂ ಅನ್ನಕತ್ರಿ, ಏನ್ರಿ ಅಪ್ಪ ನಮಗೆ ಮೊದಲು ಗೊತ್ತಾಗಲಿಲ್ಲ, ನಾವು ಅದನ್ನ ತರ್ತಿದ್ದೆ, ಆಯರ್ ತರ್ತಿದ್ದೆವು, ಹೊಸ ಬಟ್ಟೆ ತರ್ತಿದ್ದೆವು, ಹಾರ ಹೂವು ಪುಷ್ಪ ಏನೇನೋ ತರ್ತಿದ್ದೆವು ಅಂತ ತಿಳ್ಕೊಂಡಂದ್ರೆ, ಇಲ್ಲಪ್ಪ ಅದು ದೇವಿ ಪೂಜೆ ಮುಗಿದ ನಂತರ ಜಗತ್ತೊಳಗೆ ಮಾಡಿಬಿಡಮ್ಮ ಅಂತ ತಿಳ್ಕೊಂಡ್ರೆ, ಆಯ್ತ್ರಪ್ಪ ಅಂತಂದಾಗ ಅವ್ರ ಪಾದ ಇಟ್ಟು ನೀರು ಹಾಕಿ ಅದು ಮಂತ್ರೋಪದೇಶ ಮಾಡಿಬಿಟ್ರು, ಪಟ್ಟಾಧಿಕಾರ ಆಯ್ತು ಅಂತ ತಿಳ್ಕೊಂಡು ಹೆಂಗೆ ಅಂತೀವಿ. ಹಂಗೆ ರಾಮನ ಪಟ್ಟಾಭಿಷೇಕ ಎಲ್ಲ ವ್ಯವಸ್ಥೆ ನಡೆದಿತ್ತು. ಎಲ್ಲರೂ ತಂದು ಏನೇನೋ ಕೊಡ್ಲಾಕತ್ತಿದ್ರು, ನಮ್ದೊಂದಿಷ್ಟು ಬಂಗಾರ ತೋರಿ, ನಮ್ದೊಂದಿಷ್ಟು ರೇಷನ್ ಬಟ್ಟೆ ತೋರಿ, ಈಗ ಮುಂದೆ ನಡೆಯುವಂಥ ಕಾರ್ಯಕ್ರಮಕ್ಕೆ ನಮ್ಮದಿಷ್ಟು ಇಂಥ ದವಸ ಧಾನ್ಯ ತೋರಿ, ಇದನ್ನ ತೋರಿ, ಅದನ್ನ ತೋರಿ ಅಂತ ಎಲ್ಲ ಒಬ್ರಿಗೊಬ್ರು ತಂದು ಕೊಡ್ತಿದ್ರು. ಅಂಥದ್ರಾಗ ಒಬ್ಬ ಬಡಿಗೆ ಕೆಲಸ ಮಾಡಂತ, ನಿಮ್ಮ ಕಡೆಗೆ ಇರ್ತಾರೆ ಬಡಿಗೆರ ಅಂತ ಎಲ್ಲರೂ ಗೊತ್ತು, ಊರಾಗಾರಲ್ಲ, ಬಡಿಗೆರ ಅಂದ್ರೆ ಸಿಟ್ಟಿಗೆ ಇರ್ತಾರೆ, ಬಡಿಗೌಡ್ರು ಅಂತಾರೆ ಅವ್ರು. ಬಡಿಗೌಡ ಏನ್ ಮಾಡಿದಂತ ಪಾಪ ಬಡತನದಾಗ ಎಲ್ಲರೂ ಎಲ್ಲನೂ ಒಯ್ದು ಕೊಡ್ಲಕ್ಕತ್ತಾರ.
ನಾನು ಒಯ್ದೇನಾರ ಕೊಟ್ರಾಯ್ತು ಅಂತ ತಿಳ್ಕೊಂಡು 2 ಚಂದ ಪಾದರಕ್ಷೆ ಮಾಡಿ ಒಯ್ದು ಕೊಟ್ಟನಂತ. ರಾಮ್ ನಿಂತಿದ್ದ ತಗೋತಿದ್ದ, ಇನ್ನೂ ಪಟ್ಟಾಭಿಷೇಕ ಆಗ್ಲಿಲ್ಲ ಅಂತ ತಿಳ್ಕೊಂಡು ನಾವೆಲ್ಲ ಮುಂದೆ ಕಥೆಯಾಗಿ ಬರ್ತಿರ್ತದೆ. ಈ ಕಥೆ ಹೇಳ್ಕೊಂತ ಕೂತ್ರೆ ಬೆಳಗಾರ ರಾಮಾಯಣ ಹೇಳಿದಂಗ ಆಗ್ತದೆ. ಆದ್ರ ಎಲ್ಲಾ ವಿಚಾರಗಳು ನಡೀತು. ಒಬ್ಬೊಬ್ಬರೊಬ್ಬರು ತಂದು ಬಂಗಾರ ಕೊಡ್ತಿದ್ರು, ದವಸ ಧಾನ್ಯ ಕೊಡ್ತಿದ್ರು, ದುಡ್ಡು ಕೊಡ್ತಿದ್ರು, ಸಂಪತ್ತು ಕೊಡ್ತಿದ್ರು, ಏನೇನೋ ಕೊಡ್ತಿದ್ರು. ಲೈನಿಗೆ ನಿಂತ ಬಡಿಗೆ ತಂದು ಅನ್ನಂತ ನೋಡ್ರಿ, ಚಂದ ಸಾಗವಾನಿ ಶ್ರೀಗನ್ ಕಟ್ಟಿಗೆಯಾಗ ನಾ ಮಾಡೀನಿ, ಇವು ಪಾದರಕ್ಷೆ ತೋರಿ ಅಂದಾಗೆಲ್ಲ ಅಲ್ಲಿ ನಿಂತವ್ರಂದ್ರ ಏನೋ ಎಂತಿಂತವ್ರು ಎಂತ ತಂದು ಕೊಡ್ತಾರ, ನೀವೇನು ಸಾಧು ಸ್ವಾಮಿಯರ್ ಹಾಕೊಂತವ್ರು ಪಾದರಕ್ಷೆ ತಂದು ಕೊಟ್ಟೆಲ್ಲ ನೀನು ಅಂತಂದು ಹೇಳಿದ್ರಂತೆ. ಒಯ್ದ ಕಡೆ ಮ್ಯಾಗ ಇಟ್ಬಿಡೋ ಕಡೆ ಇದು ಇವು ಯಾರ ಕೈ ಸಿಗಲಾರ್ದಂಗೆ ಇಟ್ಟುಬಿಡು ಅಂತಂದ್ರ. ಇವು ಯಾರ ಕೈ ಸಿಗಲಾರ್ದಂಗೆ ಇಡ್ರಿ, ಯಾಕಂದ್ರ ಇದು ಪಟ್ಟಾಭಿಷೇಕ ಅಂತಂದ್ರ ವೈರಾಗ್ಯ ಜೀವನಕ್ಕೆ, ಸ್ವಾಮಿ ಜೀವನಕ್ಕೆ ಲಗ್ನ ಆದಂಗ, ಒಂದು ಸಂಪನ್ನತೆ ಕೊಟ್ಟಂಗ. ಅಂತದ್ರಾಗ ಪಾದರಾಕ್ಷಿ ಅಂದ್ರೆ ವೈರಾಗ್ಯದ ಸಂಕೇತ ಆಗ್ತದ. ಸಾಧುರು, ಸಂತರು, ತ್ಯಾಗಿಗಳು, ಯೋಗಿಗಳು ಹಾಕೊಳ್ಕೊಳ್ಳಂತ ವಸ್ತುಗಳು ಇವ್ಯಾಕೆ ತಂದು ಇಲ್ಲಿಟ್ಟಿ, ತೆಗೆಗಡೆ ಒಯ್ದು ಮ್ಯಾಗ ಹೋಗಿದ್ದು ಅಂಕತನ ಅಂತ ತಿಳ್ಕೊಂಡು ಅಂದಾಗ ದೂರ ಒಯ್ದಿಟ್ರು. ಅವಂದ ಬಡಿಗೆ ಸುಮ್ಮನೆ ನಿಂತು ಬಿಟ್ಟಪ್ಪ, ಏನ್ ಮಾಡ್ಬೇಕಪ್ಪ, ನಾ ಭಕ್ತಿಯಿಂದ ತಂದಿದ್ದೆ, ನನಗೇನು ಅದು ಇದಂತಲ್ಲ, ನನ್ನ ಬಲ್ಲಿ ಅದೇ ಐತಿ, ಏನ್ ಮಾಡ್ಲಿ, ಆದ್ರೂ ನಾನು ಭಕ್ತಿ ಏಟಾನೆ ಏಟು ಮುಟ್ಲಿ ಅಂತ ತಿಳ್ಕೊಂಡು ನಾ ತಂದಿದ್ದೆ ಅಂದ್ರಲ್ಲ. ಒಯ್ದು ಮ್ಯಾಗನ ಇಡ ಅಂದ್ರ ನನ್ನ ಎದುರೇ ಒಗಿಲಿಲ್ಲಲ್ಲ, ಆಗಿಲ್ಲ ಅಂತ ತಿಳ್ಕೊಂಡು ಮನಸ್ಸು ಸಣ್ಣ ಮಾಡ್ಕೊಂಡು, ಶ್ರೀರಾಮ ಪ್ರಭು ನಾ ತಂದದ್ದು ನಿನಗೆ ಮುಟ್ಟ್ಯದೋ ಅನ್ನೋ ಗೊತ್ತಿಲ್ಲ ಸುದ್ದಿ, ನಿಮ್ಮ ಆಜುಬಾಜು ಇದ್ದರು, ನಿಮ್ಮ ಹಿರಿಯರೆಲ್ಲ, ನಿಮ್ಮ ಯಜಮಾನ್ರೆಲ್ಲ, ನಿಮ್ಮ ಅಪ್ಪದೆಲ್ಲ ಸಂಬಂಧಿ ಕೂಡಿ ಇದನ್ನ ಆ ಕಡೆ ಒಯ್ದು ಒಗಿ ಅಂತ ತಿಳ್ಕೊಂಡು ಹೇಳ್ತಾರೆ. ನಿನಗೆ ಮುಟ್ಟಿತ್ತು ನೋಡಪ್ಪ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿ ದೂರ ಹೋದಂತ. ಇನ್ನೇನು ಪಟ್ಟಾಭಿಷೇಕ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಸಂದರ್ಭ ಬರ್ತದೆ. ಈ ರಾಮ ಆಗ್ಬಾರ್ದು, ಅವ ಆಗ್ಬೇಕು, ಇವ ಆಡ್ಬೇಕಂತ ತಿಳ್ಕೊಂಡು ಹೆಂಗ ಸೀಟ್ ನನಗೆ ಬೇಕು, ನಿನಗೆ ಬೇಕು, ಅವ ಆಲಕತ್ತ ನಾ ಆಲಕತ್ತನ ಒಬ್ರಿಗೆ ಅವ್ರು ಜಗ್ಗಿ ಆಡ್ತಿರ್ತಾರಲ್ಲ, ಇದು ಮೊದಲಿಂದ ಬಂದದ್ದೇ ಇದು. ಇದೇನು ಇದು ಅಣ್ಣ ತಮ್ಮನ ಜಗಳ ಆಡೋದು, ರಾಜಕೀಯ ಹಂಚಿಕೊಳ್ಳೋದು, ಇದು ನೀವು ಮಾಡಿದ್ದು ನಿಮ್ಮಿಂದ ಹುಟ್ಟಿದ್ದು ಅಲ್ಲಂತಿದು. ರಾಮಾಯಣ ಮಹಾಭಾರತದಿಂದ ಬಂದವಂತ ಕತಿ. ಅವಾಗಿನಿಂದ ಜಗ್ಗಿ ಹಿಡ್ಕೊಂತ ಯಾರಂತ ಒಂದು ಕುರ್ಚಿ ಇರ್ತದ, ಸುತ್ತಮುತ್ತ ಹಿಡ್ಕೊಂಡು ನಾನು ನೀ ಜಗ್ಗು ನೀನು ನಾ ಜಗ್ಗು, ಕೊನೆಗೆ ಯಾವ ಗಿಟ್ಟಿರ್ತಾನೆ ಜಗ್ಗಿನ ಮೇಲೆ ಹಾಕೋದು, ಚೆನ್ನಾಗಿ ಕುಂತು ಬಿಡುವಂತ ಒಂದು ಪ್ರಸಂಗ ಮೊದಲಿಂದಲೂ ಕೂಡ ಬಂದಂಥದ್ದಾದ. ಅಂತ ವ್ಯವಸ್ಥೆಯಲ್ಲಿ ರಾಮಗ ಅಲ್ಲಪ್ಪ ನೀ ಆಗಬಾರ್ದು, ಇಂಥವ್ರು ಆಗಲಿ, ಅದಕ್ಕೆ ನೀ ವನವಾಸಕ್ಕೆ ಹೋಗಿಬಿಡು ಅಂತ ತಿಳ್ಕೊಂಡಂದಾಗ ವನವಾಸಕ್ಕೆ ತಯಾರಾಗಿ ನೀನು ಹಿಂಗೆ ಬಟ್ಟೆ ಹಾಕೊಂಡಂಟಾಗ ಎಲ್ಲರೂ ಅಂದ್ರು, ಅಲ್ಲೋ ವನವಾಸಕ್ಕೆ ಹೋಗ್ಬೇಕಾದ್ರೆ ಹಿಂಗ್ ಹೋಗ್ತಾರೇನು, ವಾನಪ್ರಸ್ಥಾಶ್ರಮ ಅಂತ ತಿಳ್ಕೊಂಡಂದ್ರೆ ಇಲ್ಲಿದ್ದಂತ ಎಲ್ಲಾ ಭೋಗಗಳನ್ನ ಬಿಟ್ಟು ಸಾಮಾನ್ಯ ಸ್ಥಿತಿಗತಿಯಿಂದ ಹೋಗ್ಬೇಕಾಗ್ತದ. ಎಲ್ಲಾ ರಾಜ ಪೋಷಾಕಗಳನ್ನ ಕಳೆದು ಬರೀ ಒಂದು ಕಾಷಾಯ ಲುಂಗಿ ಅಂದ್ರೆ ಒಂದು ಕಾವಿ ಲುಂಗಿ ಹಾಕೋಬೇಕು, ಮ್ಯಾಗ ಕಾವಿ ಶಲ್ಯ ಹಾಕೋಬೇಕು, ಕೊಳ್ಳ ಕಟ್ಕೊಂಡು ನೀವು ಹೋಗ್ಬೇಕಂತ ತಿಳ್ಕೊಂಡಂದಾಗ ಆಯ್ತಂತ ತಿಳ್ಕೊಂಡು ತಯಾರಾಗಿ ತನ್ನ ತಾಯಿಗೆ ತಂದೆಗೆ ನಮಸ್ಕಾರ ಮಾಡಿದಾಗ ಎಲ್ಲರೂ ಆಯ್ತಾಯ್ತಂತ ಅಲ್ಲಕತ್ರು. ಇನ್ನು ಆ ಕಡೆ ಈ ಕಡೆ ತಿರುಗಾಡ್ತಪ್ಪ, ಕಾಲಾಗ ನೀನು ಮೆಟ್ಟುಕೊಂತಿ, ಈ ಅಡವಿಗೆ ಹೋಗ್ತಿ ಅಂತ ತಿಳ್ಕೊಂಡಂದ್ರ ಮುಳ್ಳು ಕಲ್ಲು ತೆಗ್ಗು ನಡಿಲಾರದ ಪಾದಗಳಾವ ನಿನಗ, ಅದಕ್ಕ ಪಾದರಕ್ಷೆ ಹಾಕೊಂಡು ಹೋಗಂತ, ಚಪ್ಪಲ್ ಹಾಕೊಂಡು ಹೋಗಂತ ತಿಳ್ಕೊಂಡಂದ್ರೆ ಚಪ್ಪಲ್ ಚಂದ, ಅವರು ರಾಜರ ಚಪ್ಪಲ್ ಹೆಂಗಿರ್ತಾವ ಅಗ್ದಿ ಕಸೂತಿಯಿಂದ ಮಾಡಿದಂತ ಚಪ್ಪಲ್ ಹಾಕೊಂಡು ಇನ್ನೇನು ಮುಂದೆ ಹೆಜ್ಜೆ ಇಡ್ತಿದ್ದ. ಅವಾಗ ಅಲ್ಲಿದ್ದಂಥವ್ರು ಹೇಳಿದ್ ನೋಡಿದ್ರಿ, ಮ್ಯಾಗ ನೋಡಿದ್ರೆ ಸನ್ಯಾಸಿ ಕಂಡಂಗ್ ಕಾಣ್ತೀರಿ, ವೈರಾಗಿ ಕಂಡಂಗ್ ಕಾಣ್ತೀರಿ, ಸಂಪನ್ನತೆಯನ್ನು ದೂರಿದ್ದು ಎಲ್ಲವೂ ತ್ಯಾಗ ಮಾಡಿದಂಥವ್ರು ಕಂಡಂಗ್ ಕಾಣ್ತೀರಿ, ಬುಡುಕ್ ನೋಡ್ತೇವೆ ರಾಜರ ಚಪ್ಪಲ್ ಕಾಣ್ತಾವ, ಈ ಚಪ್ಪಲ್ಕ ಮ್ಯಾಗಿನ ವೇಷಕ್ಕ ಸೆಟ್ ಆಗಂಗಿಲ್ಲ, ಇದನ್ನು ಬದಲಾಸರಿ ಅಂತಂದ್ರು. ಆಯ್ತಂತ ತಿಳ್ಕೊಂಡು ಅವನು ಬಿಟ್ಟ, ಮತ್ತೆ ಹೆಂಗ್ ಮಾಡ್ಬೇಕು ಪಾದರಕ್ಷೆ, ಈಗೇನು ಪಾದರಕ್ಷೆ ಅಂತ ತಿಳ್ಕೊಂಡಂದ್ರು. ಪಾದರಕ್ಷೆ ಯಾರು ಮಾಡ್ತಾರ, ಎಲ್ಲಿರ್ತಾವ, ಯಾರು ತರಬೇಕು, ಒಬ್ಬರಿಂದ ಒಬ್ರು ಹಾಕಂದಂತ ಪಾದರಕ್ಷೆ ಇನ್ನೊಬ್ರು ಹಾಕೋಬಾರ್ದವು. ಅಂತ ಪಾದರಕ್ಷೆ ಎಲ್ಲಿ ತರಬೇಕಂತ ತಿಳ್ಕೊಂಡು ಅನ್ಕೋತ ಕುಂದ್ರಾಗ ಒಬ್ಬ ನಿಂದ್ರಿ, ಅವ ಈ ಒಂದ್ 4-5 ದಿನ ಹಿಂದೆ ನಡೆದಿತ್ತಲ್ಲ ಕಾರ್ಯಕ್ರಮ, ಅಂತದ್ರಾಗ ಈಗ 5-6 ದಿನ ನಡೀತದ ಪಟ್ಟಾಧಿಕಾರ ಅಂತ ತಿಳ್ಕೊಂಡಂದ್ರ. ಅಂದ್ರೆ ಒಂದಿನ ಹೆಂಗ್ ನೀವು ಲಗ್ನ, ಒಂದಿನ ಎಣ್ಣೆ ಹಚ್ಚೋದು, ಹಂಗ ಮಾಡೋದು ಹಿಂಗ್ ಮಾಡೋದು ಮಾಡ್ತಿರ್ತಾರ ನೋಡ, ಅರಿಶಿಣ ಹಚ್ಚೋದು, ಹಳದಿ ಹಚ್ಚೋದು, ಏನೇನೋ ಮಾಡ್ತಿರ್ತಾರ. ಈ ಹುಡುಗ ಕಲ್ಯಾಣ ಮಂಟಪ ಆಗ್ಯಾವ, ನೀವು ಬಡ ಹೋಗ್ತೀರಿ, ಅವರು ನಿಮ್ಗೆಲ್ಲ ವ್ಯವಸ್ಥೆ ಇಟ್ಟಿರ್ತಾರ, ಅಲ್ಲೇ ದೇವ್ರನ್ನು ಕೂಡ ಮಾಡಿರ್ತಾರ, ಅಲ್ಲೇ ಇದ್ದು ನೀರು ಹಾಕೊಂಡು ಇದ್ದು ದೇವ್ರ ಎದುರು ನೀವು ಅಕ್ಕಿ ಕಾಳು ಹಾಕೊಂಡು ಬಂದ್ಬಿಡ್ತೀರಿ, ಆ ಮಾತು ಬೇರೆ ಅಂದಾಗ ಅಂದ್ರು. ಹೌದ್ರಿ, ಈ 1-2 ದಿನದ ಹಿಂದೆ
ಒಬ್ಬ ಬಡಿಗೆ ತಂದು ಕೊಟ್ಟ ನಾವು ಪಾದರಕ್ಷೆ ಮ್ಯಾಗ ಯಾರೋ ಇಟ್ಟಾರ ನೋಡ್ರಿ ಅಂದಾಗ ಅವ ಇಟ್ಟವಂದೇ ನಾನು ಗೊತ್ತವ್ರಿ ನಾನೇ ಇಟ್ಟೀನಿ ಅಂತಂದ. ಹೋಗಿ ತಗೊಂಡು ಪಾಪ ಅಂತ ತಿಳ್ಕೊಂಡು ಅಂದಾಗ ತಂದು ಹಾಕೊಂಡು ಅಲ್ಲಿದ್ದ ಬಡಿಗೆ ಅಂದ ನಾ ಭಕ್ತಿಯಿಂದ ಮಾಡಿದ್ದಂತೂ ಮುಟ್ಟಿತ್ತು ಅಂತ ತಿಳ್ಕೊಂಡು ಅಷ್ಟೇ ಅಂದ. ಹಾಕೊಂಡು ಹೊಂಟ ನಂತರ ಎಲ್ಲರೂ ಅಂದ್ರು ಪಾಪ ಕಣ್ಣೀರು ಹಾಕಿದ್ರು. ಪಾಪ ಅಂದ್ರು. ಇಂಥ ಮನುಷ್ಯನಿಗೆ ಇಂಥದ್ದು ಬರಬಾರ್ದಾಗಿತ್ತು ಅಂತ ತಿಳ್ಕೊಂಡಂದ್ರು. ಆದ್ರೂ ಅವನ ಸಂದರ್ಭಕ್ಕೆ ಯಾರೂ ಅಡ್ಡ ನಿಂದಿರಲಿಲ್ಲ. ಹೋದ ನಂತರ ಅವನ ತಮ್ಮ ಪಟ್ಟಕ್ಕೆ ಕುಂದ್ರಬೇಕಂತ ತಿಳ್ಕೊಂಡು ಎಲ್ಲರೂ ಒತ್ತಾಯ ಮಾಡಿದಾಗ ಅವ್ರ ತಾಯಿ ಮಾತಿನಂತೆ ತಾಯಿ ತಂದೆಗೆ ತಲೆ ತುಂಬಿದಂತೆ ನೀನ್ಯಾಗಪ್ಪ ನಿಮ್ಮ ಅಣ್ಣಗೆ ಬೇಡ ಅಂತ ತಿಳ್ಕೊಂಡಂದಾಗ ನಿಮ್ಮ ಅಣ್ಣನ ಕಡೆ ಬಹುಮತ ಇಲ್ಲ, ಇನ್ನು ನಿನ್ನ ಕಡೆಗೆ ಆದ, ಅದಕ್ಕೆ ನೀ ಬೇಡ ಸರಿ ಅಂತ ತಿಳ್ಕೊಂಡು ಅಣ್ಣಗೆ ಸರಿಸಿ ತಮ್ಮ ಕುಂದ್ರುವಂತ ಸಂದರ್ಭದಲ್ಲಿ ತಮ್ಮನಲ್ಲಿ ಒಂದು ವಿಚಾರ ಬಂತು. ನೋಡಮ್ ನಮ್ಮ ಅಣ್ಣಗೆ ಹೋಗಿ ನಮಸ್ಕಾರ ಮಾಡಿ ಭೇಟಿಯಾಗಿ ಅವ ಏನ್ ಕೊಡ್ತಾನ ಅವನೊಂದೆರಡು ಪಾದರಕ್ಷೆನ ತಂದು ನಾ ಪೂಜೆ ಮಾಡಿದ್ರೆ ಅಂತ ತಿಳ್ಕೊಂಡು ಅನ್ಕೊಂಡು ಭಕ್ತಿಯಿಂದ ಹೋಗಿ ಅಣ್ಣಗೆ ನಮಸ್ಕಾರ ಮಾಡ್ಯಾನಂತ. ಅಣ್ಣ ನೀ ಕುಂದ್ರಂತ ಜಾಗಕ್ಕೆ ನಾ ಕುಂದ್ರಲಕ್ಕತ್ತೀನಪ್ಪ, ಅದಕ್ಕೆ ನನಗೆ ಕುಂದ್ರಲಕ್ ಮನಸ್ಸು ಒಪ್ಪಂಗಿಲ್ಲ, ದೈವ ಒಪ್ಪಂಗಿಲ್ಲ, ಆದ್ರೂ ಜನ ಒಪ್ಪಲಕತ್ತಾರ, ನಮ್ಮ ತಾಯಿ ತಂದೆ ಒಪ್ಪಲಕತ್ತಾರ. ನಮ್ಮ ತಾಯಿ ತಂದೆ ಹಿಂಗೆ ತಲೆ ತುಂಬ್ಯಾಳ ಏನ್ ಮಾಡ್ತಿ, ಆದ್ರೆ ನೀ ಅಪ್ಪಣೆ ಕೊಟ್ಟರು ಹೋಗ್ತೀನಿ, ಬರೀ ಅಪ್ಪಣೆ ಅಲ್ಲ ನೀನು 2 ಪಾದರಾಕ್ಷಿ ಕೊಟ್ಟೆ ಅಂತಂದ್ರೆ ಒಯ್ದವ್ ಸಿಂಹಾಸನದ ಮ್ಯಾಗಿಟ್ಟು ನಾ ರಾಜಭಾರ ನಡೆಸ್ತೀನಿ ಅಂತ ಹೇಳಿಬಿಟ್ಟ. ರಾಮ ಬ್ಯಾಡ ಅಂದ್ರೂ ಕೂಡ 2 ಪಾದರಾಕ್ಷಿಗಳನ್ನ ತಗೊಂಡು ತಲೆ ಮ್ಯಾಗ ಇಟ್ಕೊಂಡು ಸೀದಾ ರಾಮನಾಮ ಜಪ ಮಾಡ್ಕೊಂತ ಬಂದು ಅವ ಎಲ್ಲಿಟ್ಟನಂತ ಕೇಳಿದ್ರೆ ಅವ್ರ ಅಣ್ಣ ಕುಂದ್ರು ಅಂತಂದ್ರೆ ರಾಜರಿರುವಂತ ಸಿಂಹಾಸನ ಮ್ಯಾಗಿಟ್ಟು ರಾಜಭಾರ ನಡೆಸಿದ ಅಂತ ತಿಳ್ಕೊಂಡು ಕೇಳುವಂತವ್ರಾಗ್ತೀವಿ. ಅವಾಗ ಬಡಿಗೆ ಅನ್ನಂತ ನಂದೊಂದು ಅಲ್ಪ ಕಾಣಿಕೆ, ಸಣ್ಣ ಭಕ್ತಿ ಪಾಪ ಮನಸ್ಸಿನಿಂದ ನಾವು ಒಯ್ದುಕೊಟ್ಟೆ. ಅದು ಮೊದಲು ಅಲ್ಲಿ ಬಿತ್ತು ಇಲ್ಲಿ ಬಿತ್ತು, ಕೊನೆಗೆ ಎಲ್ಲಿ ಬಂದು ಮುಡಿತಂತಂದ್ರ ಈಗ ಆಗಂತ ರಾಜನ ತೆಲಿಮೆಯಾಗ ಹೊತ್ತುಕೊಂಡು ಬಂದು ದೊಡ್ಡ ರಾಜನ ಹಸ್ತದಿಂದ ಕೊಟ್ಟು ಅದೇ ಸಿಂಹಾಸನ ಮ್ಯಾಗ ಕುಂದಿರ್ತಾವಂದ್ರ ಭಕ್ತಿ ಎಷ್ಟು ದೊಡ್ಡದಾದನಪ್ಪ ಅಂತ ತಿಳ್ಕೊಂಡು ಬಡಿಗೆ ಹಾರಾಡಕತ್ತ. ಇಲ್ಲಿ ಹೇಳುವಂತ ತಾತ್ಪರ್ಯ ಏನಂತ ಕೇಳಿದಾಗ ಅಯೋಧ್ಯೆ ನಾವೇನು ನೋಡಿಲ್ಲ, ಅಲ್ಲಿ ಯಾಕೆ ಹೋಗ್ಬೇಕು ಅದಿರ್ತದ, ನಾವು ನೋಡಿಲ್ಲ, ಹೋಗ್ಬೇಕಂತ ತಿಳ್ಕೊಂಡು ಮನಸ್ಸಿನಾಗ ಬಂದಿಲ್ಲ. ಅಚಾನಕ್ ಬಂದ್ರು ಘೋಷಣೆ ಮಾಡಿ ವಿಶ್ವರಾತ್ರಿ ಯಾಕೆ ಹೋಳ ಮಾಡ್ಯಾರ ಅಂತಂದ್ರ ಅಲ್ಲಿ ಇಲ್ಲಿ ಯಾಕೆ ಹೋಗ್ತಪ್ಪ, ಮುಂದೆ ರಾಜೋಳದಾಗ ಇಲ್ಲೇ ರಾಮನ ತೊಟ್ಲಿರ್ತ ಇಲ್ಲೇ ನೋಡ್ಬಿಡು, ಇಲ್ಲೇ ಅಯೋಧ್ಯೆ ಕಂಡಂಗೆ ಆಗ್ತದೆ ಅನ್ನುವಂಥ ವಿಚಾರ ವಿಶ್ವರಾಜ್ಯರ ಒಂದು ಪ್ರೇರಣಾ ಶಕ್ತಿ ಇರ್ಬೋದು. ಯಾಕಂತಂದ್ರೆ ಆ ಪುಣ್ಯಾತ್ಮ ಪಂಚಭೂತಾತ್ಮಕಗಳನ್ನು ಒಲಿಸಿಕೊಂಡಂತ ವಿಶ್ವರಾಜ್ಯರಂದ್ರೆ ಸಾಮಾನ್ಯ ಪುರುಷರಲ್ಲ. ಅಣಿಮಾದಿ ಅಷ್ಟಸಿದ್ಧಿಗಳನ್ನ ಪ್ರಾಪ್ತಿ ಮಾಡಿಕೊಂಡು ಇವತ್ತು ಅವರ ಬದುಕಿನಲ್ಲಿ ಅನೇಕ ಘಟನೆಗಳನ್ನ ಇವತ್ತು ಗಾಳಿ ಬಂತಂತೀವಿ, ಮಳೆ ಬಂತಂತೀವಿ, ಸಿಡ್ಲು ಬಿತ್ತಂತೀವಿ, ಎಲ್ಲವೂ ಕೂಡ ಯಾರು ಹಿಡಿದಿರ್ತಾರ ಅವರು ದೊಡ್ಡ ಯೋಗಿಗಳು ಸತ್ಪುರುಷರು ಅಂತ ತಿಳ್ಕೊಂಡು ಕೇಳುವಂಥವ್ರು ಆಗ್ತೀವಿ. ಇವತ್ತು ಸ್ವಾಮಿಗಳು ಬಹಳ ಮಂದಿ ಆಗ್ತಿರ್ತಾರೆ, ಜಗದ್ರುಗಳು ಬಹಳ ಮಂದಿ ಆಗ್ತಿರ್ತಾರೆ. ಮಾಡಿದ್ರ ಸ್ವಾಮಿಗಳು ಆತರ, ಮಾಡಿದ್ರೆ ಜಗದ್ರುಗಳು ಆತರ. ಆದ್ರೆ ಯಾರು ದುಡಿದು ಸಾಧನೆ ಮಾಡ್ತಾರ, ಸಾಧನೆಯಿಂದ ಮಾತ್ರ ಶಿವಯೋಗಿಗಳಾಗುವಂತರ ಆಗ್ತಾರ. ನಿಮ್ಮ ಭಾಗದಲ್ಲಿ ಅಂತಹ ಪುಣ್ಯ ಪುರುಷರು ಯಾರು ಅಂತ ಕೇಳಿದ್ರೆ ಸದ್ಗುರು ಸಮರ್ಥ ವಿಶ್ವರಾಧ್ಯರು. ಅಂತ ವಿಶ್ವರಾಧ್ಯರು ಇಲ್ಲಿ ನಮ್ಮ ಸುರಪುರ ತಾಲೂಕ ಹಿರೇಮಲ್ಲ ಅಂತ ತಿಳ್ಕೊಂಡು ಒಂದು ಊರು ಬರುತ್ತೆ, ಹಿರೇಮಲ್ಲ. ಅಲ್ಲಿ ಮಾರಿಕಾ ಬೇನೆ ಎತ್ತಿತ್ತಂತ. ಅವಾಗ ಮಾರಿಕಾ ಬೇನೆ ಅಂತ ತಿಳ್ಕೊಂಡಂದ್ರ ಕಾಲ್ರಾ ಬೇನೆ ಅಂದ್ರೆ ಕೊರೋನಾಕ್ಕಿಂತ ಭಾಳ ಡೇಂಜರ್ ಅಂತದು. ಕರೋನಾ ಏನೋ ಮುಗಿ ಪಟ್ಟಿ ಕಟ್ಕೊಂಡು ಒಂದು 8-10 ದಿನ 15 ದಿನ ಹೋಗ್ತಿತ್ತು ತೊಡೆನ ದಿನ. ಯಾಕಂದ್ರೆ ಕರೋನಾ ಇಲ್ಲಿ ಆದ ಅಲ್ಲೇ ಅಂತ ತಿಳ್ಕೊಂಡಂತ ನಮ್ಮ ಮಠದಾಗ ಬಂದು ಯಾರು ಹೇಳಿಲ್ಲ. ನಾವು ಮಠದಾಗ ಏನೂ ಬಂದ್ ಮಾಡ್ಲಿಲ್ಲ. ನಾವು ಯಾಕೆ ಬಂದ್ ಮಾಡ್ಲಿಲ್ಲ ಅಂತ ತಿಳ್ಕೊಂಡಂದ್ರೆ ನಾ ಒಂದು ಸವಾಲ್ ಹಾಕಿದಾರೆ. ಹೌದ್ರಿ, ಕರೋನಾದಾಗ ದೊಡ್ಡವರು ರಾಜರು ಸತ್ತಾರ, ಮಂತ್ರಿಗಳು ಸತ್ತಾರ, ಅವ್ರು ಸತ್ತಾರ, ಇವ್ರು ಸತ್ತಾರ ಅಂತ ಹೇಳಿದ್ರು. ಒಬ್ಬ ಸಾಧು ಒಬ್ಬ ಹುಚ್ಚ ಎಲ್ಲೇನ ಸತ್ತಾನ ಅಂತ ಕೇಳಿದೆ ನಾನು. ಒಬ್ಬ ಸಾಧು ಒಬ್ಬ ಹುಚ್ಚ ಎಲ್ಲೇನ ಸತ್ತಾನ, ಸತ್ತಿಲ್ಲ ಅಂತಂದ್ರ ಅವ್ರು ಅದಕ್ಕೆ ದಾದ ಮಾಡಿಲ್ಲ, ಅದಕ್ಕೆ ಸತ್ತಿಲ್ಲ. ನೀವು ದಾದ ಮಾಡ್ತೀರಿ, ನೀವು ಸಾಯ್ತೀರಿ ಅಂತ ಹೇಳಿದೆ ನಾನು. ನಮ್ಮ ಮಠದಾಗ ನಾವು ದಾಸೋಗ ಬಿಡ್ಲಿಲ್ಲ. ಪಾಪ ತಹಸೀಲ್ದಾರ ಅವರು ಯಪ್ಪ ಸೊಮ್ಮೆ ಆಗಿನ ಬಂದವ್ರು ಹೇಳ್ತೀರಿ ನೋಡ್ರಿಪ್ಪ ಅಂತ ತಿಳ್ಕೊಂಡು ನಾವು ನಿಮ್ಮ ಸರ್ಕಾರಕ್ಕೆ ಏನು ನಾ ಮತ್ತೊಂದು ಮಾತಿಲ್ಲಪ್ಪ. ಯಾಕಂತಂದ್ರೆ ನನ್ನ ಬಳಿ ಯಾವಾಗಲೂ ಕೂಡ ಬಡವರು, ದೀನ ದಲಿತರು, ಕುರುಡ್ರು, ಕುಂಟ್ರು, ಮನ್ಯಾಗ ಭಾಳ ಸಸಿ ಸೇರಲಾಗ್ಯಾರ, ಮಕ್ಕಳು ಸೇರಲಾಗ್ಯಾರ ಅಂದಾಗ ನಾನು ಅಂತಿರ್ತೀನಿ, ಈಗ ಯಾಕೆ ಸೇರ್ತಾರ ಅವರು ಅಂತ ಕೇಳ್ತೀನಿ. ಯಾಕೆಪ್ಪ, ಈಗ ನೀವು ಮಠ ಸೇರ ಹೊತ್ತು ಮನ್ಯಾಗಿದ್ರೆ ಅವ್ರು ಅದಕ್ಕೆ ಸಿಟಿಗೆ ಇರ್ತಾರೆ, ನೀವು ಮಠಕ್ಕೆ ಬಂದ್ಬಿಡ್ರಿ ಅಂತ ಹೇಳ್ತೀನಿ ನಾನು. ಅದಕ್ಕೆ ಅವ್ರು ಒಂದೇ ಮಾತು ಹೇಳಿದೆ, ನನ್ನ ಮಠದ ದಾಸೋಹ ಬಂದ್ ಮಾಡಿದ್ರೆ ದಿನಾಲು 200-300 ಮಂದಿ
ಹೋಗಿ ಬಸ್ ಸ್ಟ್ಯಾಂಡ್ನಾಗ ರೋಡಿನ ಮ್ಯಾಗ ರೈಲ್ವೆ ಸ್ಟೇಷನ್ದಾಗ ಬಿಡ್ತಾರಪ್ಪ, ಅವ್ರಿಗೆ ಬಿಟ್ಟು ನಾ ಬರಂಗಿಲ್ಲ, ಅದಕ್ಕೆ ಅವ್ರು ಬಿಟ್ಟು ನಾ ದಾಸೋಗ ಬಂದ್ ಮಾಡಂಗಿಲ್ಲ, ದಾಸೋಗ ನಡ್ಯಂಗ್ ನಡೀತದ. ನಿಮಗೊಂದು ಮಾತು ಏನು ಹೇಳ್ತೀನಿ ಅಂತಂದ್ರೆ, ಈಗ ಬೇಕಿತ್ತಂದ್ರೆ ಅಡಿಗೆ ಮಾಡಿ ಕೊಡ್ತೀನಿ, ಒಯ್ದು ಎಲ್ಲೆಲ್ಲಿ ಅದೇನು ಕೊರೋನಾ ಮಂದಿ ಕೂಡಿಸಿರಲ್ಲ ಅವ್ರಿಗೆಲ್ಲರಿಗೂ ನೀಡಿ ಬಿಡಪ್ಪ, ನನಗೂ ಪುಣ್ಯ ಬಂದಂಗೆ ಆಗ್ತದ ಅಂತ ಹೇಳಿದೆ ಅವ್ರಿಗೆ ನಾನು. ಅಂಥ ವಿಚಾರದಲ್ಲಿ ಆ ಮಾರಿಕಾ ಬೇನೆ ಬಂದಂತ ಸಂದರ್ಭದಲ್ಲಿ ಅವತ್ತು ದಿನಾಲು ಸುಮಾರು ಎಷ್ಟೋ ಮಂದಿ ಸಾಯ್ತಿದ್ರು. ಕೊರೋನಾ ಕಾಲರ ಬಂದು ಅವಾಗ ಬಂಡಿ ಕಟ್ಟಿ ಬಿಡ್ಲಿಕ್ಕೆ ಶುರು ಮಾಡಿದ್ರಂತ, ಹೆಣಗಳ ರಾಶಿ. ಅವ್ರು ತಮ್ಮ ಕರ್ಕೊಂಡೋದ್ರಂತ, ದೇವಿ ಪುರಾಣ ಹಚ್ಚಿದ್ರೆ ಕಮ್ಮ ಆತ ಅಂತ ತಿಳ್ಕೊಂಡು ಯಾರೋ ಹೇಳಿದ್ರೆ ಕರ್ಕೊಂಡೋದ್ರು. ಆದ್ರೂ ಬಸಲಿಂಗ ಶಾಸ್ತ್ರಿಗಳು ಹೋಗಿ ಪುರಾಣ ಹೇಳುವಂತ ಸಂದರ್ಭದಲ್ಲಿ ಅವ್ರು ಭಾಳ ಮಡಿ, ಭಾಳ ಪೂಜಾ ನಿಯಮ ನಿತ್ಯ ಅನುಷ್ಠಾನದಿಂದ ಮಾಡತಕ್ಕಂಥ ಪುರಾಣ ಅವ್ರಿಗೆ ಇವ್ರಿಗೆ ಅಟ್ಟಪ್ಪ ಆಗ್ಲಿಲ್ಲ. ಅವಾಗ ಮಂದಿ ಬಂದು ಹೇಳಿದ್ರಂತ, ಏನ್ ಪುರಾಣ ನಡೆದ್ರು ಸಾಯೋದು ನಿಂತಿಲ್ರಿ, ವಿಶ್ವರಾಜ್ಯರಂದ್ರಂತ ಅಕ್ಕಿ ಮಂದಿನ ಮಾತು ಕೇಳಲ್ಲ, ನನ್ನ ಮಾತು ಕೇಳ್ತಾನ, ನಾ ಬರ್ತೀನಿ ನಡಿ ಅಂದ್ರಂತ. ಹೋದ್ರಂತ, ಹೋಗಿ ಪುರಾಣ ಕಟ್ಟಿ ಮ್ಯಾಗ ಕುಂತು ಅಲ್ಲೇ ನಿಮ್ಮೂರ ಕ್ಷೌರಿಕಾಣನ ಕರ್ಕೊಂಬರ್ರಿ ಅಂತ ಹೇಳಿದಂತ. ನಮ್ಮ ಶೇಖಪ್ಪ ಗೊತ್ತು ಮಗ, ಇವನು ಪುರಾಣ ಮುತ್ತಿನ ನಾಟಕ ಸಿನಿಮಾ ಭಾಳ ನೋಡ್ಯಾನ, ಹೇಳಂದ್ರೆ ಒಂದು ಅರ್ಧ ತಾಸು ಅವನೇ ಹೇಳ್ತಾನ. ಅದು ಹೋಗಿ ಕರ್ಕೊಂಬಂದು ಕ್ಷೌರಿಕೆ ಕರ್ಕೊಂಬರ್ರಿ ಅಂದ್ರೆ ಕ್ಷೌರಿಕೆ ಕರ್ಕೊಂಬಂದ್ರು. ಆ ಕ್ಷೌರಿಕೆ ದಾಡಿ ಮಾಡ್ಲಕ್ಕತ್ತ ಮಂದಿ ಅನ್ನಕತ್ರ, ಅಲ್ಲ ದೇವಿ ಪುರಾಣ ಅದ, ದೊಡ್ಡ ಪುರಾಣ, ಭಕ್ತಿಯಿಂದ ಮಾಡಬೇಕು. ಇವ್ರೇನು ಸಿದ್ಧ ಶಿವಿಗಳು ಅಂತ ತಿಳ್ಕೊಂಡು ಹೇಳ್ತಾರ, ಸತ್ಪುರುಷರು ಅಂತ ಹೇಳ್ತಾರ, ಪುರಾಣ ಕಟ್ಟಿ ಬೇಕು ದಾಡಿ ಮಾಡ್ಕೊಳಕತ್ತಾರ, ಏನ್ ಮಾಡ್ಬೇಕಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ದಾಡಿ ಆಯ್ತು. ಬರೀ ಜಳಕ ಮಾಡಿ ಜಳಕ ಪಳಕ ಮಾಡಲ್ಲೇ ಇವತ್ತು ಹಂಗೆ ಹೇಳ್ತೀನಿ ಕಿದು ಅಂದ್ರು ಅಂತ ವಿಶ್ವರಾಜ್ಯರು. ಹಂಗೆ ಹೇಳ್ತೀನಿ ಅಂದಾಗ ಮಂದಿ ಅಂದ್ರು, ಇದು ಹೆಂಗ ಕಾಲ್ರ ಬಂದ, ಇದೊಂದು ಆಸನ್ಯ ಬೇರೆ ಇದ್ದಂಗ ಅದನ್ನ ತಿಳ್ಕೊಂಡ್ರು. ಅವ್ರನ್ನು ಏನಾರ ಅಂದ್ರೆ ಮತ್ತೊಂದು ಏನ್ರ ಅಂತಾನೆ, ಕಿರಿಕಿರಿ ಇಲ್ಲಪ್ಪ ಅಂತ ಹೇಳಿ ಆಯ್ತ್ರಿ ಮುತ್ತೆ ಅಂದ್ರೆ ಇವತ್ತು ಏನದಲ್ಲ ಎಂತ ಕೇಳಿದ್ರಂತ, ಏನು ಮುತ್ತೆ ಶುಂಭ ನಿಶುಂಭರ ವಧ ಆದ ಇವತ್ತ ದೇವಿ ಆಟದ ನೋಡ್ತಾರೆ ನೀವು. ಶುಂಭ ನಿಶುಂಭರ ಅಂತ ತಿಳ್ಕೊಂಡಂದ್ರೆ ಆ ಪುರಾಣದ ಮೆರುಗು ಬರುವಂಥದ್ದು ಮತ್ತು ಬಯಲಾಟಕ್ಕೆ ಮೆರುಗು ಬರುವಂತ ಸನ್ನಿವೇಶ. ಅಂಥದ್ದೊಂದು ಎರಡು ಕುಂಬಳಕಾಯಿ ಇಟ್ಟಿದ್ರು, ಶುಂಭನ ಕುಂಬಳಕಾಯಿ ಒಂದು, ನಿಶುಂಭನ ಕುಂಬಳಕಾಯಿ ಒಂದೆರಡು ಕುಂಬಳಕಾಯಿ ಇಟ್ಟಿದ್ರು, ಒಂದು ದೊಡ್ಡ ಜಂಬೆ ಇಟ್ಟಿದ್ರು, ತಲವಾರು ಇಟ್ಟಿದ್ರು. ಅದನ್ನು ಹೇಳ್ಕೊಂತ ಮುಂದೆ ನಾವು ಬಂದು ಪೂಜಾರಿ ಆತ ಪುರಾಣ ಹೇಳೋದು ಸ್ವಲ್ಪ ಛೇದನೆ ಮಾಡ್ಬೇಕಂದ್ರೆ ಅವು ಕುಂಬಳಕಾಯಿ ಹೊಡಿಬೇಕು, ಕಡಿಬೇಕು. ವಿಶ್ವರಾಜ್ಯರು ಹೇಳ್ಕೊಂತ ಲೇ ಆಕೆ ನಿಂದಿರ್ತಾಳಲ್ಲ ಇಲ್ಲದೆ ಇದೇ ಮಾತು ಕಡಿಗೆ ಆಕೆ ನನ್ನ ಮಾತು ಮೀರಿಲ್ಲ ಅಂದ್ರೆ ಮತ್ತೆ ಬೇರೆ ಆಗಿತ್ತು ನೋಡ್ಲಿ ಅಂತ ತಿಳ್ಕೊಂಡು ಅಲ್ಲಿದ್ದಂತ ಜಂಬೆ ತಗೊಂಡು ಎದ್ದು ಕುಂಬಳಕಾಯಿ ಹೊಡೆದ್ರಂತ. ಹಿಂಗ್ ನಿಮ್ಮಂಗ ಸಾವಿರಾರು ಮಂದಿ ಕುಂತಿದ್ರಂತ, ಒಬ್ರು ಕುಂತಿದ್ದಿಲ್ಲ ಅಂತ ಹೇಳಿದ್ರು, ಎದ್ದೋಡಿ ಬಿಟ್ಟಿದ್ರಂತ. ಬಂತಪ್ಪ ಈ ಮುತ್ತೆಗೆ ಏನ ಅಂತ ಹೇಳಿ ಅವತ್ತೇನು ನಿಂತಂತದ್ದು ಇದುವರೆಗೂ ಆ ಊರಾಗ ವಾಂತಿ ಭೇದಿ ಇಲ್ಲ ಅಂತ ತಿಳ್ಕೊಂಡು ಕೇಳುವಂತವ್ರು ಆಗ್ತೇವೆ ನಾವು. ಇದುವರೆಗೂ ಆ ಊರಾಗ ಕಾಲ್ರ ಇಲ್ಲ, ವಾಂತಿ ಇಲ್ಲ, ಭೇದಿ ಇಲ್ಲ. ಅಂಥದ್ದು ವಿಶ್ವರಾಜ್ಯರ ಪುರಾಣ ಕಟ್ಟಿ ಮೇ ಮಾಡ್ಕೊಂಡ್ರಂತ ಸುಮಾರು 10-15 ಕ್ವಿಂಟಲ್ ಇದು 5-6 ಕ್ವಿಂಟಲ್ ಅಡಿಗೆ ಮಾಡಿ, ಕಡಿಗಡ ತುಪ್ಪ ಎಲ್ಲ ಅಡಿಗೆ ಮಾಡಿ ಮಂದಿ ಸುತ್ತಮುತ್ತ ಮಂದಿ ಬಂದಾಗ ಅಡಿಗೆ ಇನ್ನೇನು ಪ್ರಾರಂಭ ಆಗಿ ಊಟ ನಡಿಬೇಕು. ಅವಾಗ ಇದ್ದಂತ ಮುಖಂಡರೆಲ್ಲ ಓಡೆ ಬಂದ್ರಂತ, ಗೌಡ್ರು ಸ್ವಾಮಿಗಳಪ್ಪ ಸುತ್ತ ಹಳ್ಳಿ ಮಂದಿ ಬಂದ, ನಮ್ಮೂರ್ ಮಂದಿ ಬಂದದ, ಕಡುಬು ಮಾಡಿ ಹಾಕಿವಿ. ಅದ್ರ ಮಳಿ ಗಾಳಿ ಒತ್ಕೊಂಡು ಬಂದದ್ರ ಅಂದ್ರೆ ಮುಚ್ಚರ್ ಮಲ್ಕೊಂಡಿದ್ರಂತ. ಹಿಂಗ ಹೇಳಿ ನೋಡ್ಯಾರ, ದೇ ಗೌಡ ನನಗೆ ಮಕ್ಕಂಡವನಿಗೆ ಯಾಕೆ ತೊಂದ್ರೆ ಕೊಡ್ತಿಲ್ಲ ಅಂತಕ್ಕಿನೇ ಹೋಗಿ ಅದೇನ್ ಮಾಡ್ತಲ್ಲೇ, ಇಲ್ಲ ಯಪ್ಪ ಮಳಿ ಭಾಳ ಬರ್ಲಕತ್ತದ, ಗಾಳಿ ಬಿಟ್ಟದ, ಹೆಂಗ್ ಮಾಡ್ಬೇಕಂದ್ರ ಲೇ ಗೌಡ ಮಳಿ ಬರ್ಲಕತ್ತದ, ನಿನ್ ಅಂಜಿಕೆನ ಹೌದಪ್ಪ ಅಂದ್ರೆ ಮಾಡಿದ ಅಡಿಗೆ ಮಂದಿ ಉಣಲ್ಲ ಅಂತ ಅಂಜಿಕೆನ ಹೌದಪ್ಪ ಅಂದ್ರೆ ನಿನಗೆ ಎಷ್ಟು ಬೇಕಷ್ಟು ಓಡಾಡಿ ಗೆರೆ ಹುಡುಕಲಿ, ನಿನ್ ಗೆರೆಗೆ ಮಳಿ ಬಂದ್ರಂದ್ರ ಅಕ್ಕಿಗಿನ ಹಿಡ್ಕೊಂಬರ್ರಿ ಅನ್ನೋ ವಿಶ್ವರಾಜ ಹೋಗಿ ಗೆರೆ ಹೊಡೆದ್ರಂತ. ಎಲ್ಲಾ ಕಡೆ ಮಳೆ ಬಂತಂತ ಆರಾಮಿ ಮಕ್ಕಳು ಹಾರಾಡ್ಕೊಂತ ಉಳ್ಳಕತ್ರ. ಇಲ್ಲಿ ಮಳೆನೇ ಇಲ್ಲ, ಟೆಂಟ್ ಹಾಕಿದಂಗ ಆಗಿತ್ತಂತಂದ್ರೆ ಎಷ್ಟು ಗೆರೆ ಹೊಡೆದಿದ್ರು ಅಷ್ಟು ಗೆರೆ ಊರ್ ತುಂಬ ಹೊಡ್ರಿ ಅಂತ ನನ್ನ ಮಕ್ಕಳು ಗೆರೆ ಹೊಡ್ಯೋದು ಬಂದದಂತಂದ್ರ ಮಂದಿ ಬೇಕಂತೇಳಿ ನಾವು ಹೊರಗೆ ಅದ್ರ ಒಣಗಾಕಿನಿ ಇದು ಒಣಗಾಕಿನಿ ಅಂತ ತಿಳ್ಕೊಂಡು ತಮ್ಮ ಮನ್ಯಾಗ ನೋಡ್ಲಕತ್ರ ಅಂತ ಹೋಗಿರಿ. ನಾವು ಹೊಲ್ದಾಗ ಜೋಳ ಆದ ಜೋಳ ಹೋರ್ಲಿ ಇಲ್ಲೇ ನೋಡಿತಾರಲ್ಲೇ ಗೌಡ್ರು ಹೊಡಿತಾರೆ ಗೆರಿಗೆ, ಹೊಲಕ್ಕೆ ಹೋಗಿ ಗೆರೆ ಹೊಡ್ರಿ ಅಂತಾರಂತ ಮಂದಿ. ಹಂಗ ಅಂತ ಪಂಚಭೂತಾತ್ಮಗಳನ್ನ ಕಟ್ಟಿ ಆಳಿದಂತ ದಿಟ್ಟ ಶಿವಯೋಗಿ ಜಗಜ್ಜಟ್ಟಿ ಸದ್ಗುರು ಸಮರ್ಥ ವಿಶ್ವರಾಜ್ಯನ ಒಂದು ಅನುಭವದಲ್ಲಿರತಕ್ಕಂಥ ಈ ನಾಡು ಇವತ್ತು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮನ್ನು ಕರ್ಕೊಂಡು ಬಂದ್ರಿ. ಆದರ್ಶ ಸಣ್ಣ ಮುತ್ತೆ ಕಳಿಸಿ ಆಯ್ತು ನಡಪ ದಾಟಿದ ಇದೊಂದು ವರ್ಷ ಅಂತ ತಿಳ್ಕೊಂಡು ನಾವೊಂದು ಇದೊಂದು ಅಷ್ಟು ಈ ವರ್ಷ ಇಷ್ಟು ಜಲ್ದಿ ಬರ್ತಂತ ನನಗೆ ಗೊತ್ತಿದ್ದಿಲ್ಲ. ಮತ್ತೆ ಬಂದಾಗ ಏನಾರ ಅಂದ್ರೆ ನೋಡ್ರಿ ಯಾವ ನಮ್ಮ ಮಹೇಶಿ ಮತ್ತೆ ಹೇಳಿದೆ, ನೋಡ್ಲಿ 5 ರೂಪಾಯಿ ಆದನಂದೆ. ಇಲ್ಲಪ್ಪ ಶುಕ್ರವಾರ ಬಂದದ, ಶುಕ್ರವಾರ ಬಂದೇನು ಸಿಗ್ಬಿದ್ದಿಲ್ಲ ಅವ್ರ ಕೈಯಾಗಂಡೆ ನಾವು.
ಮಾತು ಕೊಟ್ಟು ಹೋಗ್ಬೇಕಾಗ್ತದ. ಎಲ್ಲ ಊರು ಮುಗಿದಂದ್ರೆ ಅದೊಂದು ಊರು ಪಾಪ ಉಳ್ಕೊಂಡದ, ತಪ್ಪಾಗ್ತದಪ್ಪ ಹೋಗಿ ಬಂದರಾಯ್ತು ಅಂತ ತಿಳ್ಕೊಂಡು ಒಂದು ಶುಭ ಪ್ರಸಂಗದಲ್ಲಿ ಬಂದಂಥದ್ದಾಯ್ತು. ಈ ಒಂದು ತೊಟ್ಟಲು ಅನ್ನುವಂಥದ್ದು ಶುಭ ಸಂಚಕ. ಯಾಕಂತಂದ್ರೆ ಈ ಶುಭ ಸೂಚಕದಲ್ಲಿ ಬಂದು ಅಂತರ್ತಾರೆ ನಿಮ್ಮೂರಿಗೆ ಒಳ್ಳೇದಾಗ್ಲಪ್ಪ ತೊಟ್ಲಿಟ್ಟು ಹೋಗ್ಲಿ ಅಂತ ತಿಳ್ಕೊಂಡು ಹೇಳ್ತಿರ್ತಾರೆ. ರಾಜವಾಡದವ್ರು ಮೊದಲು ಕರ್ಕೊಂಡು ಬಂದ್ರು ಕೂಡ ಈ ತೊಟ್ಟಲು ಕಾರ್ಯಕ್ರಮಕ್ಕೆ ಕೂಡ ಬಂದಂಥದ್ದಾಯ್ತು. ಪುರಪ್ರವೇಶ ಆಯ್ತು. ಊರಾಗ ಹೋಗಿ ಬಂದ ನಂತರ ಊರು ಸಣ್ಣದಂತ ತಿಳ್ಕೊಂಡು ಹೊರಗೆ ನೋಡ್ತೀವಿ ನಾವು. ಆದ್ರೆ ಗುಡಿ ನೋಡಿದಾಗ ಇದೇನಪ್ಪ ಇವ್ರೇನ ಅಯೋಧ್ಯದ ಬಲ್ಲಿ ಹೋಗಿ ಫೋಟೋ ತೆಕ್ಕೊಂಡು ಬಂದ ಅವ್ರ ಕಡೆ ಕಟ್ಸ್ಯಾರ ಅನ್ನಂಗೆ ಗುಡಿ ಕಟ್ಟಿರಿ. ಎರಡೋ ಗುಡಿ, ದ್ಯಾವಮ್ಮಯ ಗುಡಿ ಮತ್ತು ಮರೆಮಯ ಗುಡಿ ಭಾಳ ಚಂದಾಗಿ ಭಾಳ ಲಕ್ಷಣ ಆಗ್ಯಾವ. ಈ ಗುಡಿ ಲಕ್ಷಣ ಅಂತ ಒಂದು ವಿಚಾರದಲ್ಲಿ ಗುಡಿ ಲಕ್ಷಣ ಕೂಡ ಬಹಳ ಸಂಭ್ರಮದಿಂದ ಆದಂಥದ್ದಾಯ್ತು. ಆ ಗುಡಿನೂ ಕೂಡ ನೀವೆಲ್ಲರ ಭಕ್ತಿಯಿಂದ ಒಳ್ಳೆ ಶ್ರದ್ಧೆಯಿಂದ ಅದನ್ನ ಕಾರ್ಯ ಪೂರೈಸ್ರಿ. ನೀವೆಲ್ಲ ಗುಡಿ ಮುಗಿದ ನಂತರ ಮತ್ತೆ ಎಲ್ಲರೂ ಕೂಡಿಕೊಂಡು ದೇವತಾರಾಧನೆ ಮಾಡಲಿ. ಮರೆಮ್ಮ ಮತ್ತು ದ್ಯಾವಮ್ಮ ತಾಯಿ ಇಬ್ಬರು ನಿಮ್ಮ ಕೆಲಸಗಳನ್ನು ಈಡೇರಿಸಿಕೊಳ್ಳಲಿ ಅನ್ನತಕ್ಕಂಥ ವಿಚಾರ ತಿಳಿಸುತ್ತಾ ಈ ಒಂದು ಶುಭ ಪ್ರಸಂಗದಲ್ಲಿ ಕರೆದುಕೊಂಡು ಬಂದಂಥ ನಮಗ ಆ ವಿಶ್ವರಾಜ್ಯ ನಾವೊಬ್ಬನೇ ಬಂದಂಥದ್ದಲ್ಲ. ನೀವೆಲ್ಲ ನಮ್ಮ ಸಭಾ ಸಂಚಾಲಕರು ಹೇಳಿದರು, ಅಪ್ಪವ್ರನ್ನ ಬರ್ತಾರೆ, ದೊಡ್ಡಪ್ಪವ್ರನ್ನ ಬರ್ತಾರೆ ಅಂತ ತಿಳ್ಕೊಂಡು ಸಣ್ಣ ಅಪ್ಪವ್ರು ಹೇಳಿದ್ರಂತ. ಆ ಸಣ್ಣ ಅಪ್ಪವ್ರು ಹೇಳಿದಂಗೆ ನಾವೊಬ್ಬನೇ ಬಂದಿಲ್ಲ, ವಿಶ್ವರಾಜ್ಯರನ್ನೇ ಕರ್ಕೊಂಡು ಬಂದು ನಿಮ್ಮ ಊರೆಲ್ಲ ತಿರುಗಾಡಿದಂಗೆ ಆಯಿತು ಅನ್ನುವಂಥ ವಿಚಾರ ತಿಳಿಸುತ್ತಾ ಈ ಶುಭ ಪ್ರಸಂಗದಲ್ಲಿ ಉಪಸ್ಥಿತರುವಂಥ ಎಲ್ಲರಿಗೂ ವಿಶ್ವರಾಜ್ಯರು, ಬಗಳಾಂಬಿಕಾ ತಾಯಿ, ಮರ್ಯಾದ ಪುರುಷೋತ್ತಮ ಶ್ರೀರಾಮ ದೇವ, ಮರೆಮ್ಮ ತಾಯಿ, ದ್ಯಾವಮ್ಮ ತಾಯಿ ಎಲ್ಲರಿಗೂ ಆಯುಷ್ಯ ಕೊಡಲಿ, ಆರೋಗ್ಯ ಕೊಡಲಿ, ಸಕಲ ಸಂಪತ್ತು ಎಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಲಿ. ಮುಂಬರುವಂತಕ್ಕಂಥ ದಿನಮಾನದಲ್ಲಿ ಈ ಊರಿಗೆ ಒಳ್ಳೆಯ ಮಳೆ ಕೊಡಲಿ, ಬೆಳೆ ಕೊಡಲಿ, ಉತ್ತಮವಾದಂಥ ಆರೋಗ್ಯ ಕೊಡಲಿ, ಸದೃಢವಾದಂಥ ಜೀವನ ಕೊಡಲಿ, ನಿಮ್ಮೆಲ್ಲರಿಗೆ ಶಾಂತಿ ಸಮಾಧಾನ ಕೊಡಲಿ ಅಂತ ತಿಳ್ಕೊಂಡು ಕೇಳಿಕೊಳ್ಳುವಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ನಿಮ್ಮ ಒಂದು ವಿಶ್ವರಾಜ್ಯರ ಆಶೀರ್ವಾದವನ್ನು ನಿಮ್ಮೆಲ್ಲರಿಗೆ ಇರಲಿ ಅನ್ನುವಂಥ ವಿಚಾರ ಕೇಳ್ಕೊಂತ ವಿಶ್ವರಾಜ್ಯರು ಮತ್ತು ಬಗಳಾಂಬಿಕಾ ತಾಯಿ ಆಶೀರ್ವಾದ ಈ ಊರಿನ ಮೇಲೆ, ನಿಮ್ಮ ಗ್ರಾಮಸ್ಥರ ಮೇಲೆ ಇರಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಕಡೆಯಿಂದ ಪುಣ್ಯಾತ್ಮರು ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗಲ ಕೋರು.